ಸೊ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ನನ್ನ ಹೊಸ ಬ್ಲಾಗಿಗೆ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು NCC ಫ್ರಾನ್ಸಿಸ್ ರನ್, ಲೈಕ್ ಫನ್ ರನ್. 50 ಕಿಲೋಮೀಟರ್ಸ್, ಸಾರಿ 5 ಕಿಲೋಮೀಟರ್ಸ್ ಓಡೋದು. ಏನಿಲ್ಲ, ಅಲ್ಲಿಗೋಗಿ 5 ಕಿಲೋಮೀಟರ್ಸ್ ಓಡಿ ಆಮೇಲೆ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟಲ್ಲಿ ನಮಗೆ ಲೈಕ್ ಮೆಡಲ್ ಸಿಗುತ್ತೆ, ಗೋಲ್ಡೋ ಯಾವುದೋ. ಆ ಮೆಡಲ್ ತಗೊಂಡು ಈ ಸರ್ಟಿಫಿಕೇಟು ಅದೆಲ್ಲ ಸಿಗುತ್ತೆ. ಸೊ NCC ಕಡೆಯಿಂದ ಇದು ಆರ್ಗನೈಸ್ ಮಾಡಿರೋದು. ಸೊ ಬೆಳಗ್ಗೆ 3 o'clock ನಾನು ಎದ್ದಿದ್ದು. 3 o'clock ಎದ್ದು ಸ್ನಾನ ಮಾಡಿ ಇವಾಗ ಫುಲ್ ರೆಡಿ ಆಗಿರೋದು. ಟ್ರ್ಯಾಕ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಬೇರೆ ಇಷ್ಟು ಕೋಲ್ಡ್ ಆಯ್ತಂದರೆ ಆಚೆ ಇಲ್ಲಿಂದ 12 ಕಿಲೋಮೀಟರ್ಸ್ ಐತೆ ನಮ್ಮ ಮನೆಯಿಂದ. ನೋಡಿ ಇವಾಗ ಟೈಮ್ ಇರುತ್ತೆ. ಸೊ ಇಲ್ಲಿಂದ 12 ಕಿಲೋಮೀಟರ್ಸ್ ಐತೆ ಅದು ಸೆಂಟ್ ಫ್ರಾನ್ಸಿಸ್ ಕಾಲೇಜ್. ಸೊ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು ವಿತ್ತು. ಓಕೆ, ಟೇಕ್ ಬ್ಯಾಕ್. ಸೊ ನನ್ನ ಫ್ರೆಂಡು ಬಂದಿದ್ದಾನೆ ನಮ್ಮ ಮನೆಗೆ ಮಲ್ಕೊಳಕ್ಕೆ. ಲೈಕ್ ಹಾಸ್ಟೆಲಲ್ಲಿ ಬಿಡಲ್ಲ ಅಂತ 4 o'clock ನಾವಿಬ್ಬರು ಹೋಗ್ತೀವಿ ಇವಾಗ ಜೊತೆಗೆ. ಸೊ ರಾತ್ರಿನೇ ಹಿಡಿಯೋಣ ಅಂದ್ಕೊಂಡೆ ವ್ಲಾಗು, ಆದರೆ ಬೆಳಗ್ಗೆ ಫುಲ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಹಿಡೀನಿ ಅಂತ. ಸೊ ಇವತ್ತು ಫುಲ್ಲು ಮಸ್ತಾಗಿ ಕಂಟೆಂಟ್ ಐತೆ, ನೋಡಿ ವಿತೌಟ್ ಸ್ಕಿಪ್ ಮಾಡಿ ನೋಡಿ. ಆ್ಯಂಡ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಬಿಡಿ ಫ್ರೆಂಡ್ಸ್. ಎಂತಕ್ಕಂದರೆ 102 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದೆ. ಎಸ್. ಆ್ಯಂಡ್ 1 ಗೋಲ್ ಅಚೀವ್ ಆಯಿತು. ಇನ್ನೂ 900 ಸಬ್ಸ್ಕ್ರೈಬರ್ಸ್ ಬೇಕು. ಸೊ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಒಂದು 100 to 200 ಲೈಕ್ಸ್ ಮಾಡಿಬಿಡಿ. ಸಾಕು ಫ್ರೆಂಡ್ಸ್, ಸಾಕು. ಸೊ ಇವಾಗ ಇಬ್ಬರು ರೆಡಿ ಆಗಿಬಿಟ್ಟಿದ್ದೀವಿ. ಹೊರಟದೆ ಇವಾಗ ನೆಕ್ಸ್ಟ್ ಇರೋದು. ಹೋಗೋಣ ಇವಾಗ. ಸೊ ಇವಾಗ 5 ಕಿಲೋಮೀಟರ್ಸ್ ಓಡೋದು, ಜಾಗಿಂಗ್ ಮಾಡೋದು 5 ಕಿಲೋಮೀಟರ್ಸ್. ಟೋಟಲ್ 12 ಮೆಂಬರ್ಸ್ ಬರ್ತಿದ್ದಾರೆ ನಮ್ಮ ಕಾಲೇಜಿಂದ ಹೋಗ್ತಿರೋದು ಸೆಂಟ್ ಫ್ರಾನ್ಸಿಸ್ಗೆ. ಆ್ಯಂಡ್ ಅಲ್ಲಿ ಟೀ ಶರ್ಟು ಕೊಡ್ತಾರಂತೆ ಅವರು ಫ್ರಾನ್ಸಿಸ್ ನಂದು ಎಲ್ಲ ಹಿಡಿಯೋ ನಾವು ಈ ಬ್ಲಾಗು. ಸೊ ಇದೊಂದು ಅವೇರ್ನೆಸ್ ಥರ ಇರುತ್ತೆ ಅನಿಸುತ್ತೆ. ಏನೂ ಐಡಿಯಾ ಇಲ್ಲ ಅಷ್ಟು, ಹೋಗಿ ಗೊತ್ತಾಗುತ್ತೆ. ಸೊ ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಗಾಡಿದಲ್ಲಿದ್ದೀವಿ. ಜಸ್ಟ್ ನೋಡಿ, ಆ್ಯಂಡ್ ಫುಲ್ಲು ಹೋಗಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಲಿಟ್ರಲಿ ಹೇಳ್ಬೇಕಂದ್ರೆ ಯಾವ ಥರ ಐತೆ ಸಿಚುವೇಶನು. ಜಾಸ್ತಿ ಕೋಲ್ಡ್ ಐತೆ. ಗ್ಲವ್ಸ್ ಬೇರೆ ಹಾಕ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ಹೋಗೋಣ. ಏನು ಪೊಲೀಸು ಏನಿಲ್ಲ, ಓನ್ಲಿ ಸಿಂಗಲ್ ರೋಡ್ ಐತೆ ಅಷ್ಟೇ. ಏನು ಗಾಡಿ, ಏನು ಟ್ರಾಫಿಕ್ಕು, ನಥಿಂಗ್. ಇವಾಗ ಬರುವಾಗ ನೋಡಬೇಕು ಯಾವ ಥರ ಇರುತ್ತೆ. ಆ್ಯಂಡ್ ಇಲ್ಲಿಂದ 12 ಕಿಲೋಮೀಟರ್ಸ್ ಐತೆ ಸೆಂಟ್ ಫ್ರಾನ್ಸಿಸ್ ಕಾಲೇಜ್. ವೇಟ್ ಆಯ್ತು. ಗೋ ಲೆಫ್ಟ್ ಆನ್ಲಿ, ಲೆಫ್ಟ್ ಇದೆ. ಗಾಡಿ ಅವನಿಗೆ ಓಡ್ಸೋಕೆ ಕೊಟ್ಟಿದ್ದೀನಿ, ಎಂತಂದರೆ ಅವನ ಹತ್ರ ಲೈಸೆನ್ಸ್ ಐತೆ. ಎಲ್ಲಾದರೂ ಪೊಲೀಸ್ ಅವ್ರು ಸಿಕ್ಕಿದ್ರೂ ಬೈ ಚಾನ್ಸು ಇವನು ಲೈಸೆನ್ಸ್ ತೋರಿಸ್ಬಿಟ್ರೆ ಆಗ್ಬಿಡುತ್ತೆ. ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲೊಂದು ಪೆಟ್ರೋಲ್ ಬಂಕ್ ಓಪನ್ ಐತೆ, ನೈಸ್. ಸೊ ಇವಾಗ ಪೆಟ್ರೋಲ್ ಹಾಕಿ ಹೋಗೋಣ. ಸ್ಟಿಲ್ 5 ಕಿಲೋಮೀಟರ್ಸ್, ನಾಟ್ 4 ಕಿಲೋಮೀಟರ್ಸ್ ಐತೆ ಡೆಸ್ಟಿನೇಷನು. ಜಾಸ್ತಿ ಕೋಲ್ಡ್ ಐತೆ ಫ್ರೆಂಡ್ಸ್, ಲಿಟ್ರಲಿ. ಗ್ಲೌಸ್ ಹಾಕಿದ್ರು, ಗ್ಲೌಸ್ ಒಳಗಡೆಯಿಂದ ಕೋಲ್ಡು ಹೆಂಗ್ ಇದಾಗ್ತೈತಂದ್ರೆ ಟೈಟು. Head west, then make a U-turn. Take the next right toward National Highway 44, National Highway 48, then turn left onto National Highway 44. ಇದು ಮ್ಯಾಪ್ಸ್ ನೋಡ್ತಿದ್ದೀನಿ ಫ್ರೆಂಡ್ಸ್. ಅರೈವ್ ಆಗಿಬಿಟ್ಟಿದ್ದೀವಿ ಸೆಂಟ್ ಫ್ರಾನ್ಸಿಸ್ ಕಾಲೇಜ್ಗೆ. ಆ್ಯಂಡ್ ವೆರಿ ಬಿಗ್ ಕಾಲೇಜ್ ಫ್ರೆಂಡ್ಸ್, ಲಿಟ್ರಲಿ ದೊಡ್ಡದೈತೆ. ಪ್ಲಸ್ ಲೈಟಿಂಗ್ಸ್ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ವಾವ್, ಒಂದು ಚೆಕ್ ಮಾಡಿ ಯಾವ ಥರ. ಮಸ್ತಾಗೈತೆ ಫ್ರೆಂಡ್ಸ್, ಲಿಟ್ರಲಿ ಕಾಲೇಜ್ ಅಂತೂ ದೊಡ್ಡದೈತೆ. ಇವಾಗ ಪಾರ್ಕಿಂಗ್ ಹುಡುಕ್ತಿದ್ದೀವಿ. ಆ ಲೈಟ್ಸ್ ನೋಡ್ತಿದ್ದೀರಾ ಫ್ರಾನ್ಸಿಸ್ ರಂದು,
ಗೋ ಗೋ ಗೋ. ಇವಾಗ ಪಾರ್ಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಬೇಗ ಬಂದಿರೋದಂದರೆ ನಾವೇ, ಅದಕ್ಕೆ ಏನೂ ಇಲ್ಲ ಈ ಗಾಡಿ. 4:30 ಐ ಥಿಂಕ್ ಇವಾಗ ಟೈಮ್. ಸೊ ಫ್ರೆಂಡ್ಸ್, ಇವಾಗ ಗಾಡಿ ಎಲ್ಲ ಪಾರ್ಕ್ ಮಾಡಿ ಇವಾಗ ಬರ್ತಿದ್ದೀವಿ. ಅಲ್ಲಿ ಇವಾಗ ಹೆಲ್ಮೆಟು ಆ ಅಂಕಲ್ನ ಕೊಡೋಣ ಅಂತ. ಅದು ಪಾರ್ಕಿಂಗ್ ಐತಲ್ಲ, ಹೆಲ್ಮೆಟ್ ಫ್ರೆಂಡ್ಸ್ ಚೆನ್ನಾಗೈತೆ. ಮತ್ತು ಎಲ್ಲಾದರೂ ಕಲ್ಲೋದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ವ್ಯೂ ನೋಡಿ ಒಂದು ಎಷ್ಟು ಚೆನ್ನಾಗೈತೆ ಅಂದರೆ ಲಿಟ್ರಲಿ ವಾವ್. ಜಾಸ್ತಿ ಕೋಲ್ಡ್ ಐತೆ. ಆದರೆ ಬೇಗ ಬಂದಿರೋದು ನಮ್ಮ ಕಾಲೇಜಿಂದ ನಾವಿಬ್ಬರೇ. ಭಯ ಪಡ್ಕೊಂಡದು ಬೇರೆ. ಎಲ್ಲಾದರೂ ಲೇಟ್ ಆಗಿಬಿಟ್ರೆ ಒಂದು ನಂಬರ್ ಐತೆ ID, ಅದು ಕ್ಯಾನ್ಸಲ್ ಮಾಡಿಬಿಟ್ರೆ ಮತ್ತು ಓಡಿದ್ರು ಅಷ್ಟೇ. ಆದರೆ ಬೇಗ ಬಂದ್ಬಿಟ್ಟಿದ್ದೀವಿ. ಸೊ ಫಸ್ಟ್ ಇದು ಹೆಲ್ಮೆಟ್ ಆ ಅಂಕಲ್ನ ಕೊಟ್ಟು ಫಸ್ಟು, ಆಮೇಲೆ ಸೀನಿಯರ್ಸ್ನ ಕಾಲ್ ಮಾಡಿ ಕನ್ಫರ್ಮೇಷನ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಿದ್ದೀನಾ ಫ್ರೆಂಡ್ಸ್? ಒಂದು ಕಮೆಂಟ್ ಮಾಡಿ ಇದರಲ್ಲಿ. ಸೊ ಹೋಗೋಣ. ವ್ಯೂ ನೋಡಿ ಫ್ರೆಂಡ್ಸ್, ಫಸ್ಟ್ ನಡ್ಕೊಂಡು ಹೋಗ್ತಿದ್ದೀನಿ. ಮಸ್ತಾಗೈತೆ ವ್ಯೂ. ವಾ, ವಾಟ್ ಅ ನೈಸ್ ವ್ಯೂ. ಇನ್ನು ಟೈಮು 4:35 ಆಗ್ತೈತೆ. ಆ್ಯಂಡ್ ಫುಲ್ಲಿ ಎಕ್ಸೈಟೆಡು. ಯಾವ ಥರ ಓಡ್ತಾರೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ನೀವು ಡೆಕೋರೇಷನು ನನಗಂತೂ ಜಾಸ್ತಿ ಚೆನ್ನಾಗಂತು ಫೀಲ್ ಆಗ್ತೈತೆ. ಆ ಡೆಕೋರೇಷನ್ ನೋಡಿದ್ರೆ ಮಸ್ತಾಗೈತೆ. ಅಲ್ಲಿ ಡೆಕೋರೇಷನ್ ಆಚೆಗಡೆಯಿಂದನೇ ಕಾಣಿಸ್ತೈತೆ. ಅದು ಬೇರೆ ರೆಡ್ ಕಾರ್ಪೆಟು ಓಡೋಕ್ಕೆ ಹಾಕಿರೋದು, ಅದು ಸ್ಟಾರ್ಟಿಂಗಲ್ಲಿ ಹಾಕಿರೋದು. ಆ್ಯಂಡ್ ಚೆನ್ನಾಗೈತೆ ಕಾಲೇಜಂತೂ. 12 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ ಟೋಟಲ್ ಆಗಿದ್ದು. ಒನ್ಸ್ ನೋಡಿದ್ರೆ ಮೇಲೆ ಏನೋ ಐತೆ, ಅದು ಬೋರ್ಡ್ ಅನಿಸುತ್ತೆ. ಬೋರ್ಡಲ್ಲ, ಅಚ್ಚಾ ಗೊತ್ತಾಯ್ತು. ಕಾಲೇಜಂತೂ ಮಸ್ತಾಗೈತೆ. ಇವಾಗ ನೆಕ್ಸ್ಟ್ ವೆಯ್ಟ್ ಮಾಡೋದೇ. ಇವಾಗ ಸೀನಿಯರ್ಸ್ನ ಕಾಲ್ ಮಾಡ್ತಿದ್ದೀವಿ ಇಬ್ಬರು. ನೋಡೋಣ ಪಿಕ್ ಮಾಡ್ತಾರೋ ಇಲ್ವೋ. ಸೊ ಫುಲ್ ಡಾರ್ಕ್ ಐತೆ. ಇಲ್ಲಿಂದ ಏನು ಕಾಣಿಸ್ತಿಲ್ಲ. ಟಾರ್ಚ್ ಆನ್ ಮಾಡ್ಕೊಳ್ಬೇಕು. ಲೈಟ್ ಆ್ಯಂಡ್ ಆಲ್ ದೇರ್ ಸಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಅಲ್ಲೈತೆ ರೆಡ್ ಕಾರ್ಪೆಟು. ಎಲ್ಲರಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿಂದ ಓಡ್ಕೊಂಡು ಹೋಗೋದು ಆಚೆಗಡೆ. ಸೊ ಅಲ್ಲೊಂದು ಮ್ಯಾಪ್ ಕಾಣಿಸ್ತೈತೆ, ನೋಡ್ಬೋದು. ಅಲ್ಲಿ ಕಾಣಿಸ್ತಿಲ್ಲ ನೀಟಾಗಿ ಐತಿ ನಿಮಗೆ, ಬಟ್ ಅಲ್ಲಿ ಮ್ಯಾಪ್ ಐತೆ. ಸೊ ಹೆಂಗೋ ಬಂದ್ಬಿಟ್ಟಿದ್ದೀವಿ. ಒಳ್ಳೆ ಲೇಟು. ನೋಡೋಣ ಇವಾಗ. ಎಲ್ಲರಿಗೂ ವೆಯ್ಟ್ ಮಾಡ್ತಿದ್ದೀವಿ ಫ್ರಂಟ್ ಗೇಟಲ್ಲಿ. ಈಸ್ ಟಾಕಿಂಗ್ ಟು ಸಮ್ಮನ್ ಎಲ್ಸ್. You'll take that photo clearly and send me. ಓಕೆ. ಫ್ರೆಂಡ್ಸ್ ಇವಾಗ ಜಸ್ಟು ಎಲ್ಲ ನಂಬರ್ ಕೊಟ್ಟಿದ್ದಾರೆ. ಒಂದು ನೋಡ್ಬೋದು ನನ್ನ ನಂಬರು. ಇದು ನಂಬರ್ ಪ್ಲಸ್ ಈ ಟಿ ಶರ್ಟ್ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಒಂದು ಟಿ ಶರ್ಟ್ ಮತ್ತು ಇದು ಕೊಡ್ತಾರಂತ. ಸೊ ಈ ಟಿ ಶರ್ಟು ಒಂದು ಹಾಕಿ ಒಂದು ನೋಡಿಸ್ತೀನಿ ಯಾವ ಥರ ಆಯ್ತಂತ. ಸೊ ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಡ್ರೆಸ್ ಚೇಂಜ್ ಮಾಡ್ತಿರೋದು, ಅದು ಬೇರೆ ಕೋಲ್ಡಲ್ಲಿ. ಈ ಕೋಲ್ಡಲ್ಲಿ 5:15 ಆಗ್ತೈತೆ. ಈ ಕೋಲ್ಡಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇವಾಗ ನನಗೆ ಹಾಕೋಕ್ಕೆ ಬಂದಿಲ್ಲ ಅದು, ಲೈಕ್ ಏನದು ಇದು ಚೆಸ್ಟ್ ನಂಬರು. ಸೊ ನನ್ನ ಫ್ರೆಂಡ್ ಹಾಕೊಂಡು ಕೊಡ್ತಿದ್ದಾನೆ ಶ್ರೀಧನ್. ಸೊ ಎಲ್ಲರೂ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಫುರ್ಖಾನ್ ಈಗ ಬ್ಯಾಕ್ ಸೈಡ್ ಹಿಂಗೈತೆ. ಆ್ಯಂಡ್ ಫ್ರಂಟ್ ಸೈಡ್ ತೋರಿಸ್ತೀನಿ ಇವಾಗ. ಸೊ ಅಲ್ಲಿ ನೋಡಿ ಫ್ರೆಂಡ್ಸ್, ಲಿಟ್ರಲಿ ಮಸ್ತ್ ಆಗೈತೆ ವ್ಯೂ ಅಂತೂ. ಇಲ್ಲಿ ಬ್ಯಾಕ್ ಸೈಡೇ ಬಂದು ಚೇಂಜ್ ಮಾಡ್ತಿದ್ದೀವಿ, ಇದು ಬಸ್ಗಳ ಹತ್ರ. ಸೊ ಫ್ರೆಂಡ್ಸ್ ಇವಾಗ ಎಲ್ಲರೂ ಫಾಲಿನ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಹೋಗೋಣ ಇವಾಗ ಸ್ವಲ್ಪ ಹೊತ್ತಲ್ಲಿ. ಎಲ್ಲರೂ ಮಸ್ತಾಗಿ ಡ್ಯಾನ್ಸ್ ಆಡ್ತಿದ್ದಾರೆ. ಸಾಂಗ್ ಇಕ್ಕಿದ ಇವರು. ನೋಡ್ಬೋದು, ಚೆನ್ನಾಗಿ ಮಸ್ತ್ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ನೋಡ್ಬೋದು ಇವೆಂಟಲ್ಲಿ ನಂಬರ್ ಹಾಕ್ಬಿಟ್ಟಿದ್ದೀನಿ. ಇದೆ ಫೈನಲ್ ಲುಕ್. ಇವಾಗ ಈ ಜಾಕೆಟ್ ತೆಗಿತೀವಿ.
ಹೇಳ್ಕೊಂಡಿದ್ದಿಲ್ಲ ಇಷ್ಟೊಂದು ಜನ ಬರ್ತಾರಂತ, ಬಟ್ ಯಾ ಮಸ್ತ್ ಮಜಾ ಮಾಡ್ತಿದ್ದೀವಿ ಇಲ್ಲಿ. Thank you so much, ma'am. A big thank goes to you for the ಅವಾಗಿಂದ amazing ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ರೆ ಎನರ್ಜಿ ಫುಲ್ಲು ತೆಗಿತಿದ್ದಾರೆ ಇಲ್ಲೇ ಓಡಕ್ಕೆ. ಫಸ್ಟ್ ವಾರ್ಮ್ ಅಪ್ ಮಾಡ್ತಿದ್ದಾರೆ ಎಲ್ಲ, ವಾರ್ಮ್ ಅಪ್ ಆಫ್ಟರ್ ವಾರ್ಮ್ ಅಪ್ ಆಮೇಲೆ ನೋಡೋಣ ಓಡೋದು 5 ಕಿಲೋಮೀಟರ್ಸ್. ಐ ಥಿಂಕ್ ಇದು ತೋರಿಸಿದೀನಿ ನಿಮಗೆ. ಫಸ್ಟ್ ವಾರ್ಮ್ ಅಪ್ ಮಾಡೋಣ, ನೋಡಿ ಅಲ್ಲಿ ಹೆಂಗ್ ಮಾಡ್ತಿದ್ದಾರೆ ಅವರು. Also we have here our energetic students who are the students of Aron College, Miss Princey and Miss Monisha. I request brother to hand in them the token of appreciation. ಸೊ ಇವರೆಲ್ಲರೂ ನಮ್ಮದೇ ಗ್ರೂಪು, ಲೈಕ್ TJC, NCC, ಟಿ ಜಾನ್ ಕಾಲೇಜ್. ವಾವ್. ಫ್ರೆಂಡ್ಸ್ ಓಡ್ತಿದ್ದೀವಿ, ಲೈಕ್ ತೋರಿಸ್ತೀನಿ ರೀ. ಆ್ಯಂಡ್ ಯಾ ಇವರೆಲ್ಲ ನೋಡ್ತಿದ್ದಾರೆ ಇವ್ ನೋಡಿ ಫ್ರಾನ್ಸಿಸ್ ರನ್ನಿಂಗ್ ಬಂದಿದ್ದೀವಿ. ಫ್ರಾನ್ಸಿಸ್ ರನ್ನು ಮಸ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ. ಓಡ್ರೋ ಓಡ್ರೋ ಓಡ್ರೋ. ಸೊ ಫ್ರೆಂಡ್ಸ್ ಓಡ್ಕೊಂಡು ಹೋಗ್ತಿದ್ದೀವಿ. ಸ್ಲೋಲಿ ಆಗಿ ಹೋಗ್ತಿದ್ದೀವಿ, ಲೈಕ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಓಡ್ಕೊಂಡು ಜಾಗಿಂಗ್ ಟೈಪ್. ಸೊ ನೀವು ಯಾರಾದರೂ ಈ ರನ್ನಲ್ಲಿ ಇದ್ದಿದ್ರೆ ಕಮೆಂಟ್ ಮಾಡಿ, ಯಾರಾದರೂ ಇರ್ಬೋದು. ಐ ಥಿಂಕ್ ಏನು ತಗೋದ್ರೆ ಜಾಸ್ತಿ ಜನ ಬಂದಿದ್ದಾರೆ. ಸೊ ಚೆನ್ನಾಗಿದೆ ಫ್ರೆಂಡ್ಸ್ ಈ ರನ್ನು. ಆ್ಯಂಡ್ ಯಾ ಅದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮೆಡಲ್ ಕೊಡ್ತಾರೆ ಆ್ಯಂಡ್ ಸರ್ಟಿಫಿಕೇಟ್. ಅದೇ ವಿಡಿಯೋ ಹಿಡಿಯೋದು ಎಷ್ಟೋ. ಸೊ ಫ್ರೆಂಡ್ಸ್ ಇವಾಗ ಎಲ್ಲರೂ ರೆಸ್ಟ್ ತಗೊತಿದ್ದಾರೆ ಸ್ವಲ್ಪ ಹೊತ್ತು. ಅಲ್ಲಿ ತನಕ ಹೊಡ್ಕೊಂಡು ಬಂದಿದ್ದೀವಿ. ಸೊ ಫ್ರೆಂಡ್ಸ್ ವಾಟರ್ ಬ್ರೇಕು ಫಿನಿಶ್ಡು. ಇವಾಗ ನೆಕ್ಸ್ಟ್ ಹೋಗೋಣ ಓಡೋದೆ. ಸ್ವಲ್ಪ ಹೊತ್ತು ಬ್ರೇಕಿತ್ತು, ಕಾಲೆಲ್ಲ ಬಿಸಿ ಆಗಿಬಿಟ್ಟಿದೆ. ಟೋಸ್ ಆಯ್ತಲ್ಲ ಅದೆಲ್ಲ ಫುಲ್ ಬಿಸಿ ಆಗಿಬಿಟ್ಟಿದೆ. ಆ್ಯಂಡ್ ಯಾ ಫ್ರೆಂಡ್ಸ್ ಇಲ್ಲಿ ಒಂದು ಇದು ಇದಾಗೈತೆ. ಇಲ್ಲೆಲ್ಲ ನೀರು ಅವರೇ ಕೊಡ್ತಿದ್ದಾರೆ ಇಟ್ಕೊಳ್ಳೋಕ್ಕೆ, ಲೈಕ್ ಇನ್ನು ಚಿಕ್ಕ ಕಪ್ಪಲ್ಲಿ ಕೊಡ್ತಿದ್ದಾರೆ. ಹಾಂ, ಇಸ್ ದಿಸ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್ ಬಂದ್ಬಿಟ್ಟಿದ್ದೀವಿ ಇಲ್ಲ. ನೈಸ್, ಹೆಂಗೋ ಒಂದು ಜಾಬ್ ಮಾಡ್ಕೊಂಡು ಆ್ಯಂಡ್ ಆಲ್ಸೋ ವಿಡಿಯೋನು ಹಿಡಿತಿದ್ದೆ ವೇಟಾ. ಸೊ ಇವಾಗ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಇದು ಊಟ ಕೊಟ್ಟಿದ್ದಾರೆ, ಲೈಕ್ ಸ್ನ್ಯಾಕ್ಸ್ ಥರ. ಆ್ಯಂಡ್ ಇವಾಗ ಎಲ್ಲರೂ ಮೆಡಲ್ ತಗೊಳಕ್ಕೆ ಹೋಗ್ತಿದ್ದಾರೆ. ಮೆಡಲ್ಸ್ ಲೈಕ್ ದಿಸ್ ಮೆಡಲ್ ಸಿಗುತ್ತೆ. ಮೆಡಲ್ ತಗೊಳಕ್ಕೆ ಹೋಗ್ತೀವಿ. ಮೆಡಲ್ ನೋಡ್ದೈತೆ, ಮೆಡಲ್ ಚೆನ್ನಾಗೈತೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನೈತೆ
ಫನ್ ಒಂದು ಇದು ಮೆಡಲ್ ಸಿಗ್ಬಿಟ್ಟು ಆ್ಯಂಡ್ ಊಟ ಕೊಟ್ಟಿದ್ದಾರೆ, ಅದು ತಿನ್ಬಿಟ್ಟು ಆಮೇಲೆ ಹಿಡಿಯೋಣ. ಒಂದ್ಸತಿ ಮೆಡಲ್ ನೋಡಿ ಎಷ್ಟು ದೊಡ್ಡದೈತೆ, ಲೈಕ್ ವೇಟ್ ಮಿನಿಟ್, ಇಷ್ಟು ದೊಡ್ಡದೈತೆ ಮೆಡಲ್. Event truly special to all our customers. ಸೊ ಇದೇ ಕೊಟ್ಟಿರೋದು ಊಟ ತಿನ್ನೋಕ್ಕೆ. ಆ್ಯಂಡ್ Partners. See Thank friends. you for giving And us your trust fuels our journey. Thank you once again. ಎಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೈಸ್. So much. Having you itself is such motivation to us all. Thank you so much. We would like to extend our deepest gratitude to all our sponsors. Here to go with, firstly, we have Director of St. John's Medical College Hospital, and that is Reverend for. ಸೊ ಫ್ರೆಂಡ್ಸ್, ನಾವು ಎಲ್ಲ ಫಿನಿಶ್ ಆಗಿಬಿಟ್ಟಿದೆ. ಸೊ ಅವ್ರದ್ದು ಫಂಕ್ಷನ್ ನಡೀತೈತೆ ಅಲ್ಲಿ. ಆ್ಯಂಡ್ ಈ ಮೆಡಲ್ ತಗೊಂಡು ಯಾವ ಥರ ಫೀಲ್ ಆಗ್ತೈತೆ ಅಂದರೆ, ಏನು ಹೇಳೋಣ, 5 ಕಿಲೋಮೀಟರ್ಸ್ ಓಡಿದ್ದು ಮಸ್ತಾಗಿ ಓಡಿದ್ವಿ. ಇವಾಗ ಕಾಲೆಲ್ಲ ನೋವ್ತೈತೆ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ರನ್ನು. ಆ್ಯಂಡ್ ಶ್ರೀಧನು ಜಾಸ್ತಿ ಇದು ಮಾಡಿದ್ದಾನೆ. Hearty congratulations, dear champions, for your ಈ victory. ಕಾರ್ಪೆಟಿಂದ ನಡೀತಿದ್ರೆ ಯಾವ ಥರ ಫೀಲಿಂಗ್ ಮಾಡ್ತಿದೆ ಅಂದರೆ, ಸೊ ಯಸ್, ಫೋಟೋನು ತಗೊಂಡ್ಬಿಟ್ಟೆ ಹಂಗೆ. ಆ್ಯಂಡ್ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಂ, ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿಬಿಡಿ. ಇನ್ನೂ ಈ ಥರ NCCದು ಇನ್ನೂ ಬೇರೆ ಎಲ್ಲ ಆಗ್ತಾ ಇರ್ತೀನಿ ವೀಡಿಯೋಸಲ್ಲಿ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವಾಗ ಮನೆಗೆ ಹೋಗೋದೆ. ಹಾಂ, ಸೊ ಇವಾಗ ಫ್ರೆಂಡ್ಸ್ ಹೋಗ್ತಿದ್ದೀವಿ ಮನೆಗೆ. ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಲೈಕ್ ಸೊ ಇವಾಗ ನಾನು ಮತ್ತು ಶ್ರೀತನು ಇಬ್ಬರು ಗಾಡಿದಲ್ಲಿ ಹೋಗ್ತೀವಿ. ನಮ್ಮಪ್ಪ ಗಾಡಿ ತಂದಿದ್ದು. ಆ್ಯಂಡ್ ಇಷ್ಟು ಬೇಗ ಆಗುತ್ತಂತ ಗೊತ್ತೇ ಇದ್ದಿಲ್ಲ. ಲೈಕ್ 3 o'clock ಆಗುತ್ತಂತ ಹೇಳ್ಕೊಂಡಿದ್ದು. 8:50 to 9 ಆಗ್ತೈತೆ, ಅಷ್ಟೇ ಟೈಮ್ ಆಗ್ತಿರೋದು. ಏನು ಅಂದರೆ 4 o'clock ಇವಾಗ ಅಂದರೆ ನಾನು ಸ್ವಲ್ಪ ಇದು ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. 5 ಕಿಲೋಮೀಟರ್ಸ್ ಓಡಿ ಕಾಲು ಹಂಗಿಂಗೆ ನೋವ್ತಿಲ್ಲ ಫ್ರೆಂಡ್ಸ್. ಟೋ ಆಯ್ತಲ್ಲ, ಟೋ ಹೆಂಗೆ ನೋವ್ತೈತೆ ಅಂದರೆ, ಓಡೋವಾಗ ಅದು ಬೇರೆ NCCದು ಇದು ಸಾಕ್ಸ್ ಹಾಕೊಂಡು ಹೋಗಿದ್ದು, NCC ಸಾಕ್ಸ್. ಹಾಂ, ಇಷ್ಟು ಹಾಟ್ ಆಗಿಬಿಟ್ಟಿತ್ತು ಅಂದರೆ ಒಳಗಡೆ ಮಾಮು ಏನು ಹೇಳೋದು. ಆದರೆ ಹೆಂಗೋ ಒಂದು 5 ಕಿಲೋಮೀಟರ್ಸ್ ರನ್ ಆಯಿತು. ರನ್ ಆಗಿ ಇವಾಗ ಮೆಡಲ್ ತಗೊಂಡು ಊಟ ತಿಂದು ಸೊ ಎಲ್ಲ ಆಯಿತು. ಇವಾಗ ಹೋಗೋದು ಡೈರೆಕ್ಟ್ ಅಷ್ಟೇ. ಹಾಂ, ಚೆನ್ನಾಗಿತ್ತು ಅಂತೂ. ಇವತ್ತು ಮಸ್ತಾಗಿ ಕಂಟೆಂಟು ಸಿಕ್ತು. ಜಾಸ್ತಿ ದಿವಸದಿಂದ ವ್ಲಾಗೇ ಹಾಕಿದ್ದಿಲ್ಲ ಲಿಟ್ರಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಇವಾಗ ಮಸ್ತಾಗಿ ಸಿಕ್ತು ವ್ಲಾಗ್ ಕಂಟೆಂಟು. ಸೊ ಎಷ್ಟು ಹೆವಿ ಆಯಿತು ಫ್ರೆಂಡ್ಸ್, ಲಿಟ್ರಲಿ ಇಷ್ಟು ದೊಡ್ಡದು ಹೆವಿ ಆಯಿತು ಇದು ಸ್ವಲ್ಪ. ಆ್ಯಂಡ್ ಅಲ್ಲಿ ಫಸ್ಟ್ ಪ್ರೈಸು ಇತ್ತು. ಫಸ್ಟ್ ಪ್ರೈಸು ಯಾವುದೋ ಚಿಕ್ಕ ಹುಡುಗಿ ಏನೋ ವಿನ್ ಆಗಿದೆ, ಗೋಲ್ಡನ್ ಮೆಡಲ್. ಆ್ಯಂಡ್ ಏನೋ ಪ್ರೈಸಸ್ ಇತ್ತು ಎಕ್ಸ್ಟ್ರಾ ಸ್ಪಾನ್ಸರ್ ಮಾಡಿದ್ದು. ಆ್ಯಂಡ್ ಜಾಸ್ತಿ ಸ್ಪಾನ್ಸರ್ಸ್ ಇತ್ತು. ಆ್ಯಂಡ್ ಒಂದು ಇದೈತೆ ಕಾಂಪಿಟಿಷನು, ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ರೆ ಯಾರು ಜಾಸ್ತಿ ವ್ಯೂಸ್ ಆಗುತ್ತೋ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಲೈಕ್ ಕ್ಯಾಶ್ ಪ್ರೈಸೋ ಇಲ್ಲಾಂದರೆ ಏನಾದರೂ ಗಿಫ್ಟ್ಸು ಆ ಥರ ಕೊಡ್ತಾರೆ. ಆ ಥರ ಒಂದು ಇವೆಂಟ್ ನಡೀತೈತೆ ಇವಾಗ ಬೈಸೈಕಲ್ಸ್ದು. ಕೀಸ್ ವಿತ್ ಯು ಓನ್ಲಿನಾ. ಆ್ಯಂಡ್ ಅವನೇ ಓಡಿಸ್ತಾನೆ ಇವಾಗೂ. ನನಗಂತೂ ಓಡ್ಸೋಕ್ಕಾಗಲ್ಲ. ನಾನೇನೋ ಓಡಿಸ್ಬೋದು, ಆದರೆ ಇವಾಗ ಓಡ್ಬಿಟ್ಟಿದ್ದೀನಿ ಫುಲ್ಲು. ಅವ್ನು ನಡ್ಕೊಂಡು ಬಂದಿದ್ದು ಸ್ವಲ್ಪ ನಡ್ಕೊಂಡಿದ್ದಾನೆ, ನಾನು ಓಡ್ಕೊಂಡೇ ಹೋಗಿದ್ದೀನಿ. ಅದು ಬೇರೆ ವ್ಲಾಗಿಂಗ್ ಜೊತೆ ಇದು ವೀಡಿಯೋನೂ ಮಾಡ್ತಿದ್ದೆ, ಕಾಲೇಜ್ಗೆ ಕಳಿಸ್ಬೇಕಂತ. ಸೊ 2 ವೀಡಿಯೋಸು ಎಡಿಟ್ ಮಾಡಬೇಕು ಇವಾಗ ಎಡಿಟ್ ಮಾಡಿ ಕಳಿಸ್ಬೇಕು. ಅದು ಬೇರೆ ಏನು ಗೊತ್ತಾ ಫ್ರೆಂಡ್ಸ್, ನಾಳೆ ಮಂಡೇ ಇದೈತೆ, BE ಎಕ್ಸಾಮ್ ಐತೆ. BE ಎಕ್ಸಾಮ್ ಇಟ್ಕೊಂಡು ಓಕೆ ಇವತ್ತು ಫುಲ್ಲು ಲೈಕ್
ಮಧ್ಯಾಹ್ನ ತನಕ ನೋಡ್ತೀನಿ ಫುಲ್ ವ್ಲಾಗ್ ಎಡಿಟ್ ಮಾಡೋದು, ವೀಡಿಯೋಸ್ ಎಡಿಟ್ ಮಾಡೋದ್ರಲ್ಲಿ. ಆಮೇಲೆ ಸಾಯಂಕಾಲ ತನಕ ಓದ್ತೀನಿ, ಮಸ್ತಾಗಿ ಮಲ್ಕೊಂಡು ಬೆಳಗ್ಗೆ ಹೋಗಿ ಎಕ್ಸಾಮ್ ಬರಿತೀನಿ. ಸೊ ಇದೇ ಇರೋದು, ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ ಗಾಡಿದಲ್ಲೂ ಬಂದ್ಬಿಟ್ಟಿದ್ದೀನಿ. ಏನಿಲ್ಲ, ಮನೆಗೆ ಹೋಗಿ ಮಸ್ತಾಗಿ ಪೀಸಾಗಿ ಮಲ್ಕೊಳೋದು ಅಷ್ಟೇ. ಗಾಡಿದಲ್ಲಿದ್ದೀನಿ. ಹೆಂಗೋ ಒಂದು 5 ಕಿಲೋಮೀಟರ್ಸ್ ರನ್ ಕಂಪ್ಲೀಟ್ ಮಾಡಿಬಿಟ್ಟೆ. ನೈಸ್, ಗೊತ್ತಿದ್ದಿಲ್ಲ ಇಷ್ಟು ಕಷ್ಟ ಇರುತ್ತಂತ. ಕಷ್ಟ ಇತ್ತು, ಆದರೆ ಹೆಂಗೋ ಒಂದು ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟೆ. ಸ್ವಲ್ಪ ಜಾಗ ಅವರು ರಿಫ್ರೆಶ್ಮೆಂಟ್ಸ್ ಕೊಟ್ಟರು, ಲೈಕ್ ವಾಟರು ಆ್ಯಂಡ್ ಪಾರ್ಲೇಜಿ ಬಿಸ್ಕೆಟ್ಸು ಎಕ್ಸೆಟ್ರಾ ಕೊಟ್ಟರು. ಆ್ಯಂಡ್ ಆಲ್ಸೋ ಚೆನ್ನಾಗಿತ್ತು ಫುಲ್ಲು. ಏನು ಗೋವಾ ಡೈರೆಕ್ಟ್ರೇಟು ಅದೆಲ್ಲ ಬಂದಿದ್ರು, ಸ್ವಲ್ಪ ಮೆಂಬರ್ಸು, ಇಂಪಾರ್ಟೆಂಟ್ ಪರ್ಸನ್ಸು ಅವರೆಲ್ಲ ಬಂದಿದ್ರು, ಚೀಫ್ ಗೆಸ್ಟ್ಸು. ಆ್ಯಂಡ್ 10 ಕಿಲೋಮೀಟರ್ಸ್ದು ಫನ್ ರನ್ನಿಗೆ 1 ಲ್ಯಾಕ್ ಫಸ್ಟ್ ಪ್ರೈಸ್. 1 ಲ್ಯಾಕ್ ಬಂದೈತೆ, 1 ಲ್ಯಾಕ್ ಒಂದು ಹುಡುಗಿನ. ಫ್ರೆಂಡ್ಸ್, ಮನೆಗೆ ಬಂದ್ಬಿಟ್ಟಿದ್ದೀನಿ, ಜಾಸ್ತಿ ಹೊತ್ತಾಯಿತು ಬಂದು. ಆ್ಯಂಡ್ ರೆಸ್ಟ್ ಮಾಡಿದ್ದೀನಿ. ಇವಾಗ ಟೈಮ್ 2 o'clock ಆಗ್ತೈತೆ. 2 ಅಲ್ಲ, 3 ಆಗ್ತೈತೆ. ಇಷ್ಟು ಲೇಟ್ ಆಗ್ತೈತೆ ಅಂದರೆ ಇವತ್ತು ಡೇ ಕಂಪ್ಲೀಟು. ಬೆಳಗ್ಗೆ 4 o'clock ಹೋಗಿರೋದಲ್ಲ, ಅದೇ ಐ ಥಿಂಕ್ 3 o'clock ಎದ್ದಿರೋದು. 12 hours ಆಗ್ಬಿಟ್ಟಿದೆ. ನಾರ್ಮಲಿ 12 hours ಆದರೆ ಮಲ್ಕೊಳೋದು ನಾನು. ಸೊ ಸ್ವಲ್ಪ ಅಜೀಬ್ ಸರ್ ಆ ಥರ ಐತೆ. ಲೈಕ್ ಗೊತ್ತಾಗುತ್ತೆ ನಿಮಗೆ, 12 hours ನನಗೆ ಆಗೋಯ್ತು, ಆದ್ರೂ ಇದಾಕೊಂಡೈತೆ ಅಂತ. ಸೊ ನೋಡ್ತಿರ್ಬೋದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಮನೆಗೆ ಇವಾಗ ಅಂಗಡಿಯಿಂದ ಹೋಗ್ತಿರೋದು. ನಮ್ಮಮ್ಮಗೆ ಸ್ವಲ್ಪ ಮೊಟ್ಟೆ ಪಪ್ಸ್ ಮತ್ತು ಜಾಂಬನ್ ಕ್ರೀಮನ್ ಏನೋ ಅದು ತಿನ್ನೋಕ್ಕೆ ಮನ್ಸು ಬರ್ತಿದ್ರೆ ತಗೊಂಡು ಹೋಗ್ತಿದ್ದೆ. ಸೊ ಇವತ್ತು ಡೇ ಫುಲ್ಲು ಓಡಿ ಸಾಕಾಗೋಯ್ತು. ಕಾಲು ಇನ್ನೂ ನೋವ್ತಾನೆ ಐತೆ, ಒಂದು ಕಾಲು ಲೆಫ್ಟ್ ಲೆಗು. ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಕಟಿಂಗ್ ಹೆಂಗೈತಂತ. ಈ ಸತಿ ಸ್ವಲ್ಪ ಕೂದಲು ಬಂದಿತ್ತು, ಅದಕ್ಕೆ ಕಟಿಂಗ್ ಮಾಡಿಸ್ದೆ. ಮತ್ತು NCCದಲ್ಲಿ ಫುಲ್ ಕಟಿಂಗ್ ಮಾಡಿಸ್ಬಿಡ್ಬೇಕು, ಅದು ಬೇರೆ ಐತಲ್ಲ ರೂಲ್. ನೋಡೋಣ. ಆ್ಯಂಡ್ ಬಂದ್ಬಿಟ್ಟಿದ್ದೀನಿ ಮನೆಗೆ. ಸೊ ಇಲ್ಲಿಗೆ ಇವತ್ತದು ವ್ಲಾಗ್ ಎಂಡ್ ಮಾಡ್ತೀನಿ. ಆ್ಯಂಡ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಬಿಡಿ. ಆ್ಯಂಡ್ 500 ಲೈಕ್ಸ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ 900 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು, ಓನ್ಲಿ 900 ಸಬ್ಸ್ಕ್ರೈಬರ್ಸ್. ಸೊ